ಎಲ್ರಿಗೂ ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ತುಂಬಾ ದಿನಗಳಾದ ನಂತರ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ 1 ಮಂತೇ ಆಗೋಯ್ತು ನಾನು ಯಾವುದೇ ತರ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳು ಯಾವುದೇ ಆಗಿರ್ಬೋದು, ಸೊ ವಿಡಿಯೋನ ಮಾಡಿಲ್ಲ. ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇಲ್ವಲ್ಲ ನೀವು, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಕೊಡಿ ಅಂತ. ಸೊ ಕೆಲವೊಂದಷ್ಟು ಕಾರಣಗಳಿಂದ ನಾನು ವಿಡಿಯೋನ ಮಾಡೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಮ್ ಚಾನೆಲ್ ಅಲ್ಲಿ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇದ್ರ ಜೊತೆಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅಂಡ್ ಏನಕ್ಕೆ ನೀವು ಯೂಟ್ಯೂಬ್ ಮಾಡ್ತಾ ಇಲ್ಲ ಅಂತ ಎಲ್ಲ ಕೂಡ ಕ್ವಶನ್ಸ್ ಕೇಳಿದ್ರಿ, ಅವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ. ಸೊ ತುಂಬಾ ಜನ ಪರ್ಸನಲ್ ಆಗು ಕೂಡ ಕೇಳ್ತಾ ಇದ್ದೀರಾ, ಇನ್ಮೇಲೆ ಏನಾದ್ರು ಯೂಟ್ಯೂಬ್ ಬಿಟ್ಬಿಟ್ರಾ, ಯೂಟ್ಯೂಬ್ ಅಲ್ಲಿ ಯಾವ್ದೇ ತರ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಕೊಡೋದಿಲ್ವಾ ಅಥವಾ ಬೇರೆ ಯೋಜನೆಗಳ ಬಗ್ಗೆ ಅಪ್ಡೇಟ್ಸ್ ನ ಕೊಡೋದಿಲ್ವಾ ಅಂತ ಅನ್ಬಿಟ್ಟು. ಸೊ ಆ ರೀತಿ ಏನಿಲ್ಲ, ಕೆಲವೊಂದಷ್ಟು ಕಾರಣ ಅಂತ ಕೂಡ ಹೇಳಿದೀನಿ. ಸೊ ಅದರಿಂದ ನನ್ಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಸಮಯ ಇರ್ಲಿಲ್ಲ, ಅದರಿಂದ ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಕೂಡ ಮಾಡಿಲ್ಲ. ಇವಾಗ ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ನ ಕೊಡ್ಬೇಕು ಅಂತಾನೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನ್ ಗುಡ್ ನ್ಯೂಸ್ ಅಂತಂದ್ರೆ, ಈಗಾಗಲೇ ನಿಮ್ಗೆ ಆಲ್ರೆಡಿ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಆಗಿರುತ್ತೆ ಅಂತ. ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಆಲ್ರೆಡಿ ನೀವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ಬೇಕಿತ್ತು, ನಾನು ಅಪ್ಡೇಟ್ಸ್ ಕೊಟ್ಟಿಲ್ಲ. ಸೊ ಸಾರಿ ಅಂತ ಕೂಡ ಕೇಳ್ತೀನಿ. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಆಲ್ರೆಡಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಿಡುಗಡೆ ಆಗಿರುವಂತದ್ದು. ಈಗ 27ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನೋದು ನಿಮ್ಮೆಲ್ಲರಲ್ಲೂ ಕೂಡ ಡೌಟ್ಸ್ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಬಂದು ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಅನ್ಬಿಟ್ಟು ನಾನು ನಿಮ್ಗೆ ಗುಡ್ ನ್ಯೂಸ್ ನೇ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೂಡ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಇದ್ರ ಜೊತೆಗೆ ನಿಮ್ಗೆ ಒಂದು ಕ್ಲಾರಿಟಿನೂ ಕೂಡ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 26ನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಯ್ತು. ಅಂಡ್ 50% ಮಹಿಳೆಯರು, 80% ಇದೆ. ಸೊ ಇದೇ ತರನೇ ಕಂಪ್ಲೀಟ್ ಆಗಿ 100% ಮಹಿಳೆಯರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗಿದೆ. ಯಾರಿಗೂ ಕೂಡ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲಾದ್ರೂ ಒಂದು 5% ಇರ್ಬೋದು. ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ನೀಡಿರೋದಿಲ್ಲ ಸರ್ಕಾರ, ಈ ರೀತಿ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಅಥವಾ ನಿಮ್ ಖಾತೆಗೆ ಬರೋದು ತುಂಬಾನೇ ತಡ ಆಗೋಗಿರುತ್ತೆ. ಈ ತರ ಎಲ್ಲ ಕೂಡ ಕೆಲವೊಂದಷ್ಟು ಇಶ್ಯೂಸ್ಗಳು ಇದ್ದೇ ಇರುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ಬೇಕು ಅಂತ ಹೇಳ್ದೆ ಅಲ್ವಾ. ಸೊ ಏನ್ ಕ್ಲಾರಿಟಿ ಅಂತಂದ್ರೆ, ನಿಮ್ಗೆ ಯಾವ್ದೇ ತರ 27ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಅದು ನಿಮ್ಗೆ 26ನೇ ಕಂತಿನ ಹಣ ಆಗಿರುತ್ತೆ. ತುಂಬಾ ಜನ 26ನೇ ಕಂತಿನ ಹಣನೇ 27ನೇ ಕಂತಿನ ಹಣ ಮಾಡ್ಕೊಂಡ್ಬಿಟ್ಟಿದ್ರ. ಅಂದ್ರೆ ಈ ತಿಂಗಳಲ್ಲಿ ಬಿಡುಗಡೆ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಕೂಡ ಸೊ ಅದು ಕನ್ಫ್ಯೂಸ್ ಆಗಿದೆ ಅಂತ ಹೇಳ್ತೀನಿ. 27ನೇ ಕಂತಿನ ಹಣ ಬಿಡುಗಡೆ ಅಂದ್ರೆ ಹಂತಕ್ಕೆ ಬಂದ್ ನಿಂತಿದೆ. ಹಣ ಇನ್ನೇನ್ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ಬಹುದು. ಅಂದ್ರೆ ನಿಮ್ಗೆ ಒಟ್ಟಾರೆ 27ನೇ ಕಂತಿನ ಹಣ ಬಂದಿಲ್ಲ, 26ನೇ ಕಂತಿಂದು. ಸೊ ಇದೆಲ್ಲ ಕೂಡ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಅನ್ಬಿಟ್ಟು ನೀವೇ ನನ್ಗೆ ಕೇಳ್ತಾ ಇದ್ರಿ. ಸೊ ಅದರಿಂದ ಹೇಳ್ತಾ ಇದೀನಿ, 27ನೇ ಕಂತಿನ ಹಣ ಬಿಡುಗಡೆ ಅಂತಕ್ ಬಂದಿದೆ ವಿನಃ ಯಾವುದೇ ತರ ನಿಮ್ ಖಾತೆಗೆ ಬಿಡುಗಡೆ ಆಗಿಲ್ಲ. ಕೆಲವೊಂದಷ್ಟು ದಿನಗಳಲ್ಲಿ ನಿಮ್ ಖಾತೆಗೆ ಹಣ ಬರುತ್ತೆ ಅಂತಾನೆ ಹೇಳ್ತೀನಿ. ಇನ್ನೇನ್ ಲಾಸ್ಟ್ ಪ್ರೋಸೆಸ್ ಅಲ್ಲಿ ಇದೆ. ನೆಕ್ಸ್ಟ್ ನಿಮ್ಮ ಖಾತೆಗೆ ಹಣ ಬಂದು ತಲುಪೋದಷ್ಟೇ ಬಾಕಿ ಇರೋದು. ಸೊ ಅದರಿಂದ ಬೇಗನೆ ಬಿಡುಗಡೆ ಆಗತ್ತೆ. ಈಗ ಬಂದಿರೋದು 26ನೇ ಕಂತಿನ ಹಣ ಅಂತ ಕೂಡ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ಬಂದು ತುಂಬಾನೇ ಚಿಕ್ಕ ವಿಡಿಯೋ ಆಗಿರುತ್ತೆ. ತುಂಬಾ ಜಾಸ್ತಿ ಹೇಳ್ಕೊಂಡು ಹೋದ್ರೆ ನಿಮ್ಗೂ ಕೂಡ ಕೇಳೋದಕ್ಕಾಗೋದಿಲ್ಲ ಅಂತ ಅನ್ಬಿಟ್ಟು ನಾನು ತುಂಬಾನೇ ಶಾರ್ಟ್ ಆಗೇನೆ ಈ ವಿಡಿಯೋ ಮಾಡಿ ನಿಮ್ಗೆ ಮಾಹಿತಿನ ಕೊಡ್ತಾ ಇರೋವಂಥದ್ದು. ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಉಪಯೋಗ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.